ತಮಿಳುನಾಡಿನಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂತ ಟಿವಿಕೆಗೆ ಸಂಖ್ಯಾಬಲದ ಕೊರತೆ ಇದೆ. ಹಾಗಾಗಿ ಸರ್ಕಾರ ರಚನೆಯ ಸರ್ಕಸ್ ಮುಂದುವರೆದಿದೆ. ದಳಪತಿ ವಿಜಯ್ಗೆ ಮ್ಯಾಜಿಕ್ ನಂಬರ್ನ ತಲೆ ಬಿಸಿ. ಈಗ ರಾಜ್ಯಪಾಲರನ್ನ ಪದೇ ಪದೇ ಭೇಟಿ ಮಾಡಿದ್ರು ಕೂಡ ಮ್ಯಾಜಿಕ್ ನಂಬರ್ ನಿಮ್ಮ ಹತ್ರ ಇದೆಯಾ ಅಂತಾನೆ ಅವರು ಕೇಳ್ತಿರೋದು. ಸರಳ ಬಹುಮತ ತೋರಿಸಿ ಅಂತ ಕೇಳ್ತಾ ಇದ್ದಾರೆ. ಪದಗ್ರಹಣಕ್ಕೆ ಇನ್ನೂ ಕೂಡ ಗವರ್ನರ್ ಪರ್ಮಿಷನ್ ಸಿಕ್ಕಿಲ್ಲ. ನಿಮಗೆ ಫಸ್ಟ್ ಅವಕಾಶ, ಬೇರೆ ಯಾರು ಲೋಕಭವನಕ್ಕೆ ಕರೆದಿಲ್ಲ. ಇನ್ನು ನಂಬರ್ ಅನ್ನ ಸಾಬೀತುಪಡಿಸಿ ಅಂತ ರಾಜ್ಯಪಾಲರು ಕೇಳ್ತಾ ಇದ್ದಾರೆ. ಬಹುಮತದ ನಂಬರ್ಗೆ ರಾಜ್ಯಪಾಲ ಅರ್ಲೇಕರ್ ಪಟ್ಟಣ ಹಿಡಿದಿದ್ದಾರೆ. 117 ಶಾಸಕರ ಪಟ್ಟಿಯನ್ನ ಕೊಡಿ ಅಂತೇಳಿ ಗವರ್ನರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇವತ್ತು ವಿಜಯ್ 117 ಶಾಸಕರ ಪಟ್ಟಿಯನ್ನ ನೀಡುವಂತ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಗವರ್ನರ್ ನಡೆಗೆ ಟಿವಿಕೆ ಕಾಂಗ್ರೆಸ್ ಶಾಸಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ತಮಿಳುನಾಡಿನಲ್ಲಿ ಪ್ರತಿಭಟನೆಗೆ ಕಾಂಗ್ರೆಸ್ ಕರೆಯನ್ನ ಕೊಟ್ಟಿದೆ. ಬಹುಮತ ಸಾಬೀತಿಗೆ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ವಿಜಯ್ ಒಂದ್ ಕಡೆ ಸರ್ಕಸ್ ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಕಾಂಗ್ರೆಸ್ ಅಭಯ ಕೊಟ್ಟಿದೆ. ನೀವೇನ್ ತಲೆ ಬಿಡಿಸಿ ಮಾಡ್ಕೋಬೇಡಿ, ನಾವು ಶಾಸಕರನ್ನ ಹೊಂದಿಸ್ತೀವಿ, 117 ನಂಬರ್ ಅನ್ನ ತೋರಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ, ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ರು ಕೂಡ ಗವರ್ನರ್ ನಡೆ ಬಗ್ಗೆನೂ ಕೂಡ ಈಗ ಸಾಕಷ್ಟು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲೂ ನಡೀತಾ ಇದೆ. ರಾಜಕೀಯ ಪಂಡಿತರು ಮಾಡ್ತಾ ಇದ್ದಾರೆ, ಮತ್ತೆ ಟಿವಿಗೆ ಅಭಿಮಾನಿಗಳು ಎಸ್ಪೆಷಲಿ ಈ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ತಮಿಳುನಾಡು ರಾಜಕೀಯದಲ್ಲಿ ಸ್ಫೋಟಕ ತಿರುವು ಸಿಗುತ್ತಾ? ಡಿಎಂಕೆ ಹಾಗೇನೆ ಅಣ್ಣಾ ಡಿಎಂಕೆ ಮಧ್ಯೆ ಮಹಾಮೈತ್ರಿ ಆಗುತ್ತಾ? 60 ವರ್ಷಗಳ ಕಾಲ ಬದ್ಧ ವೈರಿಗಳಾಗಿದ್ದವರು ಈಗ ಅಧಿಕಾರಕ್ಕೋಸ್ಕರ ಎರಡೂ ಪಕ್ಷಗಳ ನಡುವೆ ಮೈತ್ರಿ ಆಗುವಂತ ಸಾಧ್ಯತೆಗಳು ಇದೆಯಂತೆ. ಈ ಬಗ್ಗೆ ಮಾತುಕತೆಗಳು ನಡೀತಾ ಇದೆಯಂತೆ. ಅಣ್ಣಾ ಡಿಎಂಕೆ 47, 59 ಸ್ಥಾನ ಗೆದ್ದಿರುವಂತ ಡಿಎಂಕೆ ಎರಡೂ ಪಕ್ಷಗಳನ್ನ ಸೇರಿಸಿದ್ರೆ ಒಟ್ಟು 106 ಶಾಸಕರ ಬಲ ಸಿಗುತ್ತೆ. ಇವ್ರಿಗೂ ಕೂಡ ಮ್ಯಾಜಿಕ್ ನಂಬರ್ ರೀಚ್ ಆಗಕ್ಕಾಗಲ್ಲ. ಮಿತ್ರ ಪಕ್ಷಗಳ ಬೆಂಬಲವನ್ನ ಪಡೆದೇ ಸರ್ಕಾರವನ್ನ ರಚನೆ ಮಾಡಬೇಕು. ಒಂದು ವೇಳೆ ಇವರಿಬ್ರು ಮೈತ್ರಿ ಮಾಡ್ಕೊಂಡು ಸರ್ಕಾರ ರಚನೆ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ, ಇನ್ನು ಡಿಎಂಕೆ ಅಣ್ಣಾ ಡಿಎಂಕೆ ಒಂದಾದ್ರೆ ರಾಜೀನಾಮೆ ಫಿಕ್ಸ್ ಅಂತ ಟಿವಿಕೆಯ ಎಲ್ಲಾ ಶಾಸಕರು ಬೆದರಿಕೆಯನ್ನ ಹಾಕಿದ್ದಾರೆ. ಅಂದ್ರೆ ಘೋಷಣೆಯನ್ನ ಮಾಡ್ಕೊಂಡಿದ್ದಾರೆ. ನಮ್ದು ಅತಿ ದೊಡ್ಡ ಪಕ್ಷವಾಗಿರೋದು, ಜನಮನ್ನಡೆ ಸಿಕ್ಕಿರೋದು ನಮಗೆ, ನೀವೀಗ ವಾಮ ಮಾರ್ಗದ ಮುಖೇನ ಬಂದು ಸರ್ಕಾರ ರಚನೆ ಮಾಡ್ತೀರಾ ಅಂದ್ರೆ ನಾವೆಲ್ಲರೂ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಟಿವಿಕೆ ಪಕ್ಷದವರು ಹೇಳ್ತಾ ಇದ್ದಾರೆ. ಒಟ್ಟಲ್ಲಿ ತಮಿಳುನಾಡು ಬೆಳವಣಿಗೆ ಇಡೀ ದೇಶದ ಗಮನ ಅಂತೂ ಸೆಳೆದಿದೆ. ಮತ್ತೆ ಪ್ರತಿ ಕ್ಷಣನೂ ಒಂದೊಂದು ಟ್ವಿಸ್ಟ್ಗಳು ಇಲ್ಲಿ ಸಿಗ್ತಾ ಹೋಗ್ತಾ ಇದೆ. ಇನ್ನೊಂದ್ ಕಡೆ ಶಾಸಕರು ಯಾರ ಕಡೆ ಒಲವನ್ನ ತೋರಿಸ್ತಾರೆ, ಚಿಕ್ಕ ಪಕ್ಷದ ಶಾಸಕರನ್ನ ಸೆಳೆಯೋ ಪ್ರಯತ್ನವನ್ನ ವಿಜಯ್ ಮಾಡ್ತಾ ಇದ್ರು ಕೂಡ ಅಧಿಕೃತವಾಗಿ ಅವರು ವಿಜಯ್ಗೆ ಬೆಂಬಲ ಕೊಡ್ತೀವಿ ಅಂತ ಇದುವರೆಗೂ ಹೇಳಿಲ್ಲ. ಇನ್ನು ತಮಿಳುನಾಡು ರಾಜಕೀಯದಲ್ಲಿ ಕುದುರೆ ವ್ಯಾಪಾರದ ಭೀತಿ ಶುರುವಾಗಿದೆ. ರೆಸಾರ್ಟ್ ಸೇರಿದ್ದಾರೆ ಅಣ್ಣಾ ಡಿಎಂಕೆಯ 40ಕ್ಕೂ ಹೆಚ್ಚು ಶಾಸಕರು. ಅಣ್ಣಾ ಡಿಎಂಕೆ ಶಾಸಕ ಎಡಪ್ಪಾಡಿ ಪಳನಿಸ್ವಾಮಿ ಮೀಟಿಂಗ್ ಅನ್ನ ಮಾಡಿದ್ದಾರೆ. ನೀವ್ಯಾರು ಆತಂಕಕ್ಕೆ ಒಳಗಾಗಬೇಡಿ, ಒಗ್ಗಟ್ಟಾಗಿರಿ, ಶೀಘ್ರವೇ ಒಳ್ಳೆ ಟೈಮ್ ಬರುತ್ತೆ ಅಂತ ಹೇಳಿ ಪಳನಿಸ್ವಾಮಿ ಹೇಳಿದಾರಂತೆ. ಇನ್ನು ರೆಸಾರ್ಟ್ ನಲ್ಲಿರುವಂತಹ ಶಾಸಕರ ಮೇಲೆ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಕಾರಣ, ಅಣ್ಣಾ ಡಿಎಂಕೆಯ ಕೆಲವು ಶಾಸಕರ ಪೈಕಿ ವಿಜಯ್ಗೆ ಸಪೋರ್ಟ್ ಮಾಡೋದಕ್ಕೆ ಒಲವನ್ನ ತೋರಿದ್ದಾರಂತೆ. ಅಲ್ಲಿ ಎರಡು ಗುಂಪಾಗ್ಬಿಟ್ಟಿದೆ, ಒಂದು ಪರ ಇನ್ನೊಂದು ವಿರೋಧ. ಹಾಗಾಗಿ ತಮ್ಮ ಶಾಸಕರನ್ನ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಅಣ್ಣಾ ಡಿಎಂಕೆ ಪಕ್ಷ ಈಗ ರೆಸಾರ್ಟ್ ರಾಜಕಾರಣವನ್ನ ಶುರು ಮಾಡಿದೆ. ಕುದುರೆ ವ್ಯಾಪಾರದ ಭೀತಿ ತಮಿಳುನಾಡು ಪಾಲಿಟಿಕ್ಸ್ ಅನ್ನ ಕಾಡ್ತಾ ಇದೆ. ಮುಂದೆ ಏನಾಗುತ್ತೆ ಅಂತ ಹೇಳಿ ಜನನೂ ಒಂಥರ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗ ಈ ಹಿಂದಿನ ಒಂದಿಷ್ಟು ಬೆಳವಣಿಗೆಯನ್ನ ಗಮನಿಸೋದಾದ್ರೆ, ಇಲ್ಲಿ ಸಂಖ್ಯಾಬಲವನ್ನ ಬಹುಮತವನ್ನ ಸಾಬೀತುಪಡಿಸೋದು ಅದು ವಿಧಾನಸಭೆಯಲ್ಲಿ ರಾಜ್ಯಪಾಲರ ಮುಂದೆ ಏನು ಕರ್ಕೊಂಡು ಹೋಗಿ ಪೆರೇಡ್ ಮಾಡಬೇಕಾಗಿಲ್ಲ. ನಮ್ಮ ಹತ್ರ ನಂಬರ್ ಇದೆ, ನಾವು ತೋರಿಸ್ತೀವಿ ಅಂತ ಸಮಯವನ್ನ ಕೇಳ್ಬೋದು, ಪದಗ್ರಹಣ ನೀವು ಮಾಡಿ ಅಂತ ರಿಕ್ವೆಸ್ಟ್ ಮಾಡಿ. ಆದರೆ ರಾಜ್ಯಪಾಲರು ತಮಿಳುನಾಡಲ್ಲಿ ಈಗ ಅದಕ್ಕೆ ಒಪ್ಕೊಳ್ತಾ ಇಲ್ಲ. ನಿಮ್ಮ ಹತ್ರ 117 ಶಾಸಕರ ಬಲ ಇದೆ ಅಂತ ಶಾಸಕರ ಲಿಸ್ಟ್ ಅನ್ನ ಕೊಡಿ, ಸಹಿಯನ್ನ ಹಾಕ್ಸ್ಕೊಂಬನ್ನಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇದೀಗ ರಾಜಕೀಯ ಜಟಾಪಟಿ ನಡುವೆ ಸಾಂವಿಧಾನಿಕವಾಗಿನೂ ನಾವು ನೋಡ್ತಾ ಹೋದ್ರೆ ಬಿಕ್ಕಟ್ಟಿಗೆ ಕಾರಣ ಆಗುತ್ತಾ? ಕಾನೂನು ಹೋರಾಟವನ್ನ ವಿಜಯ್ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಒಂದಿಷ್ಟು ಹಿರಿಯ ವಕೀಲರ ಸಲಹೆಯನ್ನು ತಗೊಂಡಿದ್ದಾರೆ ಅಂತೇಳಿ ಚರ್ಚೆಗಳು ಆಗ್ತಾ ಇತ್ತು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ತಮಿಳುನಾಡಿನಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಕ್ಷಣಕ್ಕೊಂದು ಬೆಳವಣಿಗೆಗಳು ನಡೀತಾ ಇದೆ. ರಾಜ್ಯಪಾಲರನ್ನ ಪದೇ ಪದೇ ಭೇಟಿ ಮಾಡಿದ್ರು ಕೂಡ ಅವರು ನಿಮ್ಮ ಹತ್ರ ನಂಬರ್ ಇದೆಯಾ, ಶಾಸಕರ ಲಿಸ್ಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ, ಮ್ಯಾಜಿಕ್ ನಂಬರ್ ಕೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತಾಗುವಂತ ಬೆಳವಣಿಗೆಗಳ ಬಗ್ಗೆ ಗಮನ ಹರಿಸ್ತಾ ಹೋಗೋದಾದ್ರೆ ಕೃಷ್ಣ.
ಶರ್ಮಿತಾ, ತಮಿಳುನಾಡಲ್ಲಿ ಚುನಾವಣೆ ಫಲಿತಾಂಶ ಪ್ರಕಟ ಆಗಿ 4 ದಿನ ಆದರೂ ಕೂಡ ಇನ್ನೂ ಕೂಡ ಸರ್ಕಾರ ರಚನೆಯಾಗಿಲ್ಲ. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರತಕ್ಕಂಥ 108 ಸ್ಥಾನವನ್ನು ಗೆದ್ದಿರತಕ್ಕಂಥ ನಟ ವಿಜಯ್ ಅವರು ಟಿವಿಕೆ ಪಕ್ಷದ ನಾಯಕರು ಸರ್ಕಾರ ರಚನೆಗೆ ಕಳೆದ 4 ದಿನಗಳನ್ನು ಕೂಡ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಇಲ್ಲಿನ ಗವರ್ನರ್ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು ಈಗ ನೇರವಾದಂತಹ ಆಪಾದನೆ. ಹಾಗಾಗಿನೇ ಒಂದು ರಾಜಕೀಯ ಸಮರಕ್ಕೆ ಈಗಾಗಲೇ ತಮಿಳುನಾಡು ವೇದಿಕೆ ಆಗಿರುವಂತದ್ದು. ಒಂದ್ ಕಡೆಗೆ ಈಗಾಗಲೇ 108 ಸ್ಥಾನಗಳನ್ನು ಗೆದ್ದಿರತಕ್ಕಂಥ ನಟ ವಿಜಯ್ ಅವರು ವಿಧಾನಸಭೆ ಅಧಿವೇಶನ ಕರೆಯೋದ್ರ ಮುಖಾಂತರವಾಗಿ ಸರ್ಕಾರ ಸಾಬೀತುಪಡಿಸುವಂತಿಲ್ಲ, ಬಹುಮತವನ್ನ ಸಾಬೀತುಪಡಿಸುವಂತ ಈಗಾಗಲೇ ತಂತ್ರಗಾರಿಕೆಯನ್ನು ಮಾಡಿದರೆ. ಅದಕ್ಕೆ ಪೂರಕವಾಗಿಯೇ ಒಂದಷ್ಟು ಕಸರತ್ತನ್ನು ಕೂಡ ಮಾಡಿರುವಂತದ್ದು. ಈಗಾಗಲೇ ಕಾಂಗ್ರೆಸ್ 5 ಶಾಸಕರು ಬೆಂಬಲವನ್ನು ಅಧಿಕೃತವಾಗಿ ವ್ಯಕ್ತಪಡಿಸಿದ್ದಾರೆ. ಇನ್ನು 5 ರಿಂದ 6 ರಿಂದ 7 ಜನ ಶಾಸಕರಿಗಾಗಿ ತಮ್ಮದೇ ಆದ ಕಾರ್ಯತಂತ್ರವನ್ನು ಕೂಡ ಮಾಡಿದರೆ. ಒಂದ್ ಕಡೆಗೆ ಪಕ್ಷೇತರ ಶಾಸಕರು ಅಂದ್ರೆ ಎಡಪಕ್ಷದ ಶಾಸಕರು ಕೂಡ ಬೆಂಬಲವನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಇವತ್ತು ಎಡಪಕ್ಷದ ಶಾಸಕರಾಗಿರತಕ್ಕಂಥ ವಿಸಿಕೆ, ಸಿಪಿಎಂ ಮತ್ತು ಸಿಪಿಐ ಮಹತ್ವದ ಸಭೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಸಭೆಯಲ್ಲಿ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ನಟ ವಿಜಯ್ ಅವರಿಗೆ ಬೆಂಬಲವನ್ನ ಘೋಷಣೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಇವತ್ತು ಅತಿ ಹೆಚ್ಚು ಸಾಧ್ಯತೆ ಇರುವಂತದ್ದು. ಮತ್ತೊಂದು ಕಡೆ ಐಯುಎಂಎಲ್ ಮುಸ್ಲಿಂ ಲೀಗ್ ಪಾರ್ಟಿ ಕೂಡ 2 ಜನ ಶಾಸಕರು ಕೂಡ ಗೆದ್ದಿದ್ದಾರೆ. ಅವರು ನೇರವಾಗಿ ಹೇಳಿದ್ದಾರೆ, ನಮ್ದೇನು ವಿಜಯ್ ಅವರು ಸರ್ಕಾರ ರಚನೆ ಮಾಡೋದು ನಮ್ದೇನು ಅಭ್ಯಂತರ ಇಲ್ಲ. ಅದ್ರ ಜೊತೆಗೆ ಡಿಎಂಕೆ ನಾಯಕರಾಗಿರ್ತಕ್ಕಂಥ ಸ್ಟಾಲಿನ್ ಅವರು ಕೂಡ ನಮ್ಗೇನು ಮಾಡೋದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮುಖಾಂತರವಾಗಿ ನಟ ವಿಜಯ್ ಅವರಿಗೆ ಬೆಂಬಲ ಕೊಡುವಂತ ನಿಟ್ಟಿನಲ್ಲಿ ಕೂಡ ಐಯುಎಂಎಲ್ ಪಕ್ಷದ ಶಾಸಕರು ಕೂಡ ಮುಂದಾಗಿದ್ದಾರೆ. ಅಲ್ಲಿಗೆ ವಿಸಿಕೆ, ಸಿಪಿಎಂ ಮತ್ತು ಐಯುಎಂಎಲ್ ಶಾಸಕರು ಸೇರಿದ್ರೆ 8 ಜನ ಶಾಸಕರಾಗ್ತಾರೆ. ಅದ್ರ ಜೊತೆಗೆ ಎಡಿಎಂಕೆಯ ಕೆಲ ಶಾಸಕರು ಕೂಡ ನಟ ವಿಜಯ್ಗೆ ಬೆಂಬಲ ಕೊಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಪುದುಚೇರಿಯ ರೆಸಾರ್ಟ್ ನಲ್ಲಿ ಈಗಾಗಲೇ 40ಕ್ಕೂ ಹೆಚ್ಚು ಜನ ಶಾಸಕರನ್ನ ಅಲ್ಲಿ ಹಿಡಿದಿಟ್ಟುಕೊಂಡಿದ್ದಾರೆ. ಎಡಿಎಂಕೆ ನಾಯಕರಾಗಿರ್ತಕ್ಕಂಥ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಕೂಡ ನಿನ್ನೆ ದಿನ ಚೆನ್ನೈನಿಂದ ನೇರವಾಗಿ ಪುದುಚೇರಿಯ ರೆಸಾರ್ಟ್ ಹೋಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಟಿವಿಕೆ ಪಕ್ಷದ ನಾಯಕರಾಗಿರ್ತಕ್ಕಂಥ ವಿಜಯ್ಗೆ ಬೆಂಬಲವನ್ನ ಕೊಡಬಾರದು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಅಲ್ಲಿ ಕಾರ್ಯತಂತ್ರವನ್ನು ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ವಿಧಾನಸಭೆ ಅಧಿವೇಶನ ಕರೆದೇ ಆದಲ್ಲಿ ಅಲ್ಲಿ ಅಧಿವೇಶನದ ಸಂದರ್ಭದಲ್ಲಿ ನಟ ವಿಜಯ್ ಅವರಿಗೆ ಎಡಿಎಂಕೆಯ ಕೆಲ ಶಾಸಕರು ಮತ್ತು ಎಡಪಕ್ಷದ ಶಾಸಕರು ಮತ್ತು ಐಯುಎಂಎಲ್ ನ 2 ಶಾಸಕರು ಕೂಡ ಅಧಿಕೃತವಾಗಿ ಅವರಿಗೆ ಬೆಂಬಲವನ್ನ ಕೊಡುವಂತ ಸಾಧ್ಯತೆ ಇದೆ. ಆದ್ರೀಗ ಗವರ್ನರ್ ಕೇಳ್ತಾ ಇರತಕ್ಕಂಥದ್ದು ಅಧಿಕೃತವಾಗಿ ಎಷ್ಟು ಜನ ಶಾಸಕರು ನಿಮ್ಮ ಬಳಿ ಇದ್ದಾರೆ, ಎಷ್ಟು ಜನ ಸಹಿ ಮಾಡಿದ್ದಾರೆ, ಯಾವ ಪಕ್ಷದ ಶಾಸಕರು ಸಹಿ ಮಾಡಿ ನಿಮಗೆ ಪತ್ರವನ್ನು ಕೊಟ್ಟಿದ್ದಾರೆ, ಅದನ್ನ ವಿವರವನ್ನು ಕೊಡಿ ಅನ್ನೋ ಮಾತನ್ನ ಗವರ್ನರ್ ಅವರು ಕೇಳ್ತಾ ಇದ್ದಾರೆ. ಹಾಗಾಗಿನೇ ಎಲ್ಲೊಂದ್ ಕಡೆ ಈಗ ಪದಗ್ರಹಣ ಕಾರ್ಯಕ್ರಮಕ್ಕೂ ಕೂಡ ಎಲ್ಲೊಂದ್ ಕಡೆ ಈಗ ವಿಗ್ರಹವಾಗಿರುವಂತದ್ದು. ಇದೀಗ ಕಾನೂನು ಸಮರವನ್ನ ಮಾಡುವಂತ ನಿಟ್ಟಿನಲ್ಲಿ ಕೂಡ ನಟ ವಿಜಯ್ ಅವರು ಕೂಡ ಎಲ್ಲೋ ಗವರ್ನರ್ ನಡುವೆ ವಿರುದ್ಧವಾಗಿ ಕಾನೂನು ಸಮರವನ್ನ ಮಾಡುವಂತ ನಿಟ್ಟಿನಲ್ಲಿ ಆಲೋಚನೆ ಮಾಡಿದ್ರು ಕೂಡ ಶಾಸಕರ ಬೆಂಬಲ ಕೊಡ್ತಾರೆ. ಮತ್ತೆ ಕಾನೂನು ಸಮರ ಹೋರಾಟ ಮಾಡಬೇಕು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಆಲೋಚನೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಗವರ್ನರ್ ಅಷ್ಟು ಬಾರಿ 2 ಬಾರಿ ಮಾಧ್ಯಮ ಪ್ರಕರಣ ಹೊರಡಿಸಿದ್ರು ಕೂಡ ನಟ ವಿಜಯ್ ಅವರು ಎಲ್ಲೂ ಕೂಡ ಗವರ್ನರ್ ವಿರುದ್ಧವಾಗಿ ಎಲ್ಲೂ ಕೂಡ ಮಾತಾಡಿಲ್ಲ. ಒಂದ್ ರೀತಿ ತಟಸ್ಥವಾದ ನಡೆಯನ್ನು ತಾಳೋದ್ರ ಮುಖಾಂತರವಾಗಿ ಒಂದ್ ರೀತಿ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಗವರ್ನರ್ ಅವರು ಪದಗ್ರಹಣ ಕಾರ್ಯಕ್ರಮ ಕೊಟ್ರೆ ನಾನು ಅಲ್ಲಿ ವಿಧಾನಸಭೆ ಅಧಿವೇಶನ ಕರೆದು ಅಲ್ಲಿ ಬಹುಮತವನ್ನ ಸಾಬೀತುಪಡಿಸಬಹುದು, ಆ ಒಂದು ಲೆಕ್ಕಾಚಾರದ ಆಧಾರದಲ್ಲಿದ್ದಾರೆ. ಬಹುಶಃ ಇವತ್ತು ಎಡಪಕ್ಷದ ಶಾಸಕರು ಬಹುತೇಕವಾಗಿ ಅವರಿಗೆ ಬೆಂಬಲವನ್ನು ಕೊಟ್ಟಿದೆ. ಅದಲ್ಲಿ ಅವರನ್ನು ಕೂಡ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಆ ಒಂದು ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಅವರಿಂದ ಸಹಿ ಸಂಗ್ರಹ ಮಾಡಿ ಅದನ್ನು ಕೂಡ ಆ ಒಂದು ಲೆಟರ್ ಅನ್ನ ಮತ್ತೊಮ್ಮೆ ಗವರ್ನರ್ಗೆ ಸಲ್ಲಿಕೆಯನ್ನು ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಗವರ್ನರ್ ಒಪ್ಪಿಗೆ ಪಡೆದುಕೊಂಡು ನಾಳೆ ಪದಗ್ರಹಣ ಕಾರ್ಯಕ್ರಮ ಮಾಡುವಂತ ನಿಟ್ಟಿನಲ್ಲಿ ಕೂಡ ನಟ ವಿಜಯ್ ಅವರು ಕೂಡ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಗವರ್ನರ್ ನಡೆ ವಿರುದ್ಧವಾಗಿ ಇವತ್ತು ತಮಿಳುನಾಡಾದ್ಯಂತ ಇವತ್ತು ಕಾಂಗ್ರೆಸ್ ನಾಯಕರು ಪ್ರತಿಭಟನೆಗೂ ಕೂಡ ಈಗಾಗಲೇ ಕರೆಯನ್ನು ಕೊಟ್ಟಿರುವಂತದ್ದು. ಶರ್ಮಿತಾ, ಫಾಲೋ ಅಪ್ ಮಾಡಿ ಇಡೀ ದಿನ ಏನು ನಡೆಯುತ್ತೆ ಡೆವಲಪ್ಮೆಂಟ್ಸ್. ಥ್ಯಾಂಕ್ ಯು ಕೃಷ್ಣ, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.